ಯಾವ ಜೀವ ಯಾರನ್ನು ವರಿಸೋದು ದೈವ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಓ ಸೀತಾರಾಮ. ಸೀತಾರಾಮ ಒಂದಾಗೋ ಘಳಿಗೆ ಬಂದೇ ಬಿಡ್ತು. ವೆಲ್ಕಮ್ ಟು ಸೀತಾರಾಮ ಕಲ್ಯಾಣ. ಈ ಒಂದು ಕ್ಷಣಕ್ಕೋಸ್ಕರ ಸೂರಿ ರಾಮ್ನ ಮಲೇಷ್ಯಾದಿಂದ ಕರ್ಸ್ಕೊಂಡಿದ್ದು. ಕೊನೆಗೂ ಆ ಕ್ಷಣ ಬಂತು. ನಾನು ರಾಮ್ ನಿಜವಾದ ಅಣ್ಣ ಆಗಿದ್ದಿದ್ರೆ ನನಗೆ ಇಷ್ಟೊಂದು ಖುಷಿ ಆಗ್ತಿತ್ತು ಅಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಅಣ್ಣ ನೀನು ಹೇಳೋದೇ ಬೇಡ, ನೀನು ನೋಡಿದ್ರೇ ಗೊತ್ತಾಗ್ತಿದೆ ನೀನು ಎಷ್ಟು ಖುಷಿಯಾಗಿದೆಯಾ ಅಂತ. ನನ್ನ ಗಂಡನ ಮುಖ ಚೋಳೆ ಬೊತ್ತಿರೋ ಥರ. ಪ್ರಿಯಾ ಏನಿದು? ಸರಿ ಸರಿ ಬಾ, ಈ ಮದ್ವೆನ ನಾವು ಚಿತ್ತಿ ಉಡಾಯಿಸ್ಬೇಕು. ಪ್ರಿಯಾ, ಮದ್ವೆಲಿ ಮಜಾ ಮಾಡೋದಷ್ಟೇ ಅಲ್ಲ, ಅಳಿಯಂದ್ರು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದಾರೋ ಹಾಗೆ ನೀನು ಕೆಲಸ ಮಾಡ್ಬೇಕು, ಅರ್ಥ ಆಯ್ತಾ? ನಾನು ನಿಭಾಯಿಸ್ತೀನಿ, ನೀನು ದಬಾಯಿಸ್ಬೇಡ. ಚಿಕ್ಕಪ್ಪ, ಸಂತಸ ಅರಳುವ ಸಮಯ, ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ ಅಲ್ಲ, ಇದು ರಾಮ ಸೀತಾ ಕಾಲ. ಸುರಿ, ಯಾವ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೋ ಆ ಟೈಮ್ ಕೊನೆಗೂ ಬಂದೇ ಬಿಡ್ತಲ್ಲ ಸುರಿ. ಟೈಮ್ ನನಗೆ ಎಷ್ಟು ಬಂದು ಸಂತೋಷ ಆಗಿದೆ ಅಂದ್ರೆ ಕುಣಿಬೇಕು ಅನ್ನಿಸ್ತಾ ಇದೆ. ಮಾವಯ್ಯ, ನಿಮ್ ಖುಷಿ ಆಗಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಆದ್ರೆ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಆಯಾಸ ಮಾಡ್ಕೊಂಡ್ಬಿಡ್ಬೇಡಿ. ಇಲ್ಲ ನೋಡಿ, ಅಣ್ಣನ ಸ್ಥಾನದಲ್ಲಿ ಅಶೋಕ ಇದ್ದಾನೆ, ನಾವೆಲ್ಲರೂ ಇದೀವಿ. ಮದುವೆ ಸುಸೂತ್ರವಾಗಿ ನಡೆಯುತ್ತೆ, ಯೋಚನೆ ಮಾಡಬೇಡಿ. ಸ್ವಲ್ಪ ಡ್ಯಾನ್ಸ್ ಮಾಡ್ಬೋದು ಸುರಿ, ನಾ ಇರ್ತೀನಲ್ಲ ನೋಡ್ಕೊಂತೀನಿ. ಹೌದಾ, ಈ ತರ ಮಾವಯ್ಯ, ನೀವು ಹೋಗಿ ಅವನ್ ಮಾತು ಕೇಳ್ತಿದ್ದೀರಲ್ಲ. ಮಾವಯ್ಯ, ಈ ಮದ್ವೆಗೆ ಅರೇಂಜ್ ಮಾಡಿರೋದು ಇವ್ರೇನೆ, ಪಾಯಲ್ ಅಂತ. ಹಲೋ ವಿಶ್ವ, ವಂಡರ್ಫುಲ್. ಅಂದ್ರೆ ಐ ಮೀನ್ ವಂಡರ್ಫುಲ್ ಅರೇಂಜ್ಮೆಂಟ್ಸ್. ನೀನ್ ಆ ಕಡೆ ನೋಡ್ತಿದ್ಯಾ? ನಥಿಂಗ್ ಮಗ, ವೆದರ್ ಸಿಕ್ಕಾಪಟ್ಟೆ ಬಿಸ್ಲಿದಲ್ಲ. ಪ್ರಿಯಾ, ನಿಂಗೆ ಏನಾದ್ರು ಗೊತ್ತಾಯ್ತಾ? ಸೀತಾ ಎಷ್ಟು ಗಂಟೆಗೆ ಬರ್ತಾಳೆ ಅಂತಿರ್ಬೋದು. ಅಣ್ಣ, ಅದ್ಗೆನ ನೀನ್ ಈಗ್ಲೇ ನೋಡೋದಕ್ಕಾಗಲ್ಲ, ಮಂಟಪದಲ್ಲೇ ನೋಡೋಕ್ಕಾಗೋದು. ಬಿಸ್ಲಲ್ವಾ ಬಮ್ಮಗ? ರೀ, ಅರೇಂಜ್ಮೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ? ಇಲ್ಲಿ ನೋಡಿ, ಶ್ರೀರಾಮ್, ದೇಸಾಯಿ ಮತ್ತು ಸೀತಾ. ಒಂದ್ ಸೆಲ್ಫಿ ತೆಕ್ಕೊಳ್ಳೋಣ. ಖಂಡಿತ. ಇವತ್ತು ಆಗ್ತಿರೋ ಖುಷಿಗೆ ನೀನ್ ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ನಾನು. ಅಡಿ ಸಾಧನಾ, ಅದ್ ಏನ್ ಮಾಡ್ತಿದ್ಯಾ ಇಲ್ಲಿ? ಹೆಣ್ಣಿನ ಮನೆ ಕಡೆಯವ್ರು ಬರೋ ಅಷ್ಟರಲ್ಲಿ ನಾವು ಸೆಟ್ಲ್ ಆಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಹುಡುಗಾಟ ಆಡ್ಕೊಂಡು ನಿಂತಿದ್ಯಲ್ಲ, ಬೇಗ ನಡಿ. ಅಯ್ಯೋ 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 ಅಯ್ಯೋ, ಇದೇನ್ ಮದುವೆ ಛತ್ರನಾ ಅಥವಾ ಅರಮನೆನಾ? ಏನ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ಲ, ಇದಕ್ಕೆಲ್ಲ ಎಷ್ಟು ಖರ್ಚಾಗಿರ್ಬೋದು ಅಂತ. ಬಾಯ್ ಮುಚ್ಚು, ಸೊಳ್ಳೆಗಳೇ ನುಗ್ಗಾತು. ಸುಮ್ಮನಿರಿ ನೀವು. ಸೀತಾ, ಇಷ್ಟು ವೈಭವವಾಗಿದೆಯಮ್ಮ, ನಿಜವಾಗ್ಲೂ ನೋಡಕ್ಕೆ 2 ಕಣ್ಣು ಸಾಲದು. ಹೌದಮ್ಮ, ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ನೋಡಿದ್ರೆ ಒಂಥರ ಭಯ ಆಗತ್ತೆ. ಭಯ ಯಾಕಮ್ಮ ಪಟ್ಕೋಬೇಕು? ಖುಷಿ ಪಡೋ ಸಮಯದಲ್ಲಿ ಸಿದ್ದವ್ವ ಇದೆಲ್ಲ ಎಷ್ಟು ಚೆನ್ನಾಗಿದೆ. ವಾಹ್, ಟಾಸ್ ಮುಗಿದು ಮ್ಯಾಚ್ ಶುರು ಆಗೋಕ್ಕೆ ಇನ್ನು ಕೇವಲ ಕೆಲವು ಕ್ಷಣಗಳು. ಸ್ಟೇಡಿಯಂ ಜಗ ಜಗ ಅಂತ ಇದೆ. ನಾವ್ಯಾಕೆ ಹೀಗಿರ್ಬೇಕು? ನಮ್ಮ ಮೀಸೆನು ಮೇಲಿರ್ಬೇಕು. ಹೆಂಗಸರಿಗಿಂತ ಜಾಸ್ತಿ ನೀನೇ ಕನ್ನಡಿ ಮುಂದೆ ನಿಂತಿರ್ತೀಯ. ಯಾರು ಬಂದು ನಿನ್ನ ಇಲ್ಲಿ ನೋಡ್ತಾ ಇದ್ರು? ಬಾರ್ಗೋ, ನೀನು ನನ್ನ ನೋಡಲ್ಲ ಅಂತ ಬೇರೆ ಯಾರು ನೋಡಲ್ಲ ಅನ್ಕೋಬೇಡ. ನಾನು ಇವತ್ತು ಯುವರಾಜ್ ಸಿಂಗ್ ಥರ ಎವರ್ ಗ್ರೀನು. ಹಲೋ, ಕಮಿಂಗ್. हेलो सर. हाय, आई एम विश्वजीत देसाई. विश्वा. एक्चुअली नीचे दुल्हन वाले आ गए हैं, आप आके वेलकम कर लीजिए. हाँ, आएंगे. ओके, थैंक यू सर. ಭಾರ್ಗು, ಸೀತಾ ಮನೆಯವ್ರು ಬಂದಿದ್ದಾರಂತೆ. ಬಾ, ಮನೆ ಹಿರಿ ಮಗ ಹಿರಿ ಸೊಸೆ, ನಾವು ವೆಲ್ಕಮ್ ಮಾಡೋಣ. ಕಮಾನ್. ಮಾವಯ್ಯ, ಸೀತಾ ಮನೆ ಕಡೆಯವ್ರು ಬಂದಿದ್ದಾರೆ. ನಾವು ವೆಲ್ಕಮ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ನೀವು ಬರೋ ಅವಶ್ಯಕತೆ ಇಲ್ಲ. ನೀವು ಚೆನ್ನಾಗಿ ರೆಸ್ಟ್ ಮಾಡಿ ಮಾವಯ್ಯ. ಓಕೆ. ಶ್ರೀರಾಮ್ ದೇಸಾಯಿ ವೆಟ್ ಸೀತಾ. ತಾತ, ಇದು ಶ್ರೀರಾಮ್ ದೇಸಾಯಿ ವೆಟ್ ಸೀತಾ ಅಂತ ಯಾಕಿದೆ? ಸೀತಾ ವೆಟ್ ಶ್ರೀರಾಮ್ ದೇಸಾಯಿ ಯಾಕಿಲ್ಲ? ಇದು ಹುಡುಗನ ಕಡೆಯವ್ರು ಮಾಡ್ತಿರೋ ಮದುವೆ ಅಲ್ವಾ? ಅದಕ್ಕೆ ಮೊದಲು ಹುಡುಗನ ಹೆಸರಿದೆ ಬಂಗಾರಿ. ಅದೇ ನಾವು ಮದುವೆ ಮಾಡಿದ್ರೆ ಸೀತಾ ವೆಡ್ಸ್ ರಾಮ್ ಅಂತ ಬರ್ಸ್ತಾ ಇದ್ವಿ. ಇರ್ಲಿ ಬಿಡಿ, ಹುಡುಗ ಹುಡುಗಿ ನಮ್ ಕಡೆ ಅವರೇ ಅಲ್ವಾ? ಯಾರ್ ಫಸ್ಟ್ ನೇಮ್ ಹಾಕ್ಸಿದ್ರು ನಮ್ಗೇನು ಚಿಂತೆ ಇಲ್ಲ. ಅರೆ ಸರಿ, ಹೋಗೋಣ. ಅಪ್ಪು, ಚಿಕ್ಕಿ, ಎಲ್ಲಿಗೆ ಹೋಗ್ತಿದ್ಯಾ? ಅತಿಥಿ ದೇವೋ ಭವ, ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋದಕ್ಕೆ. ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋದಕ್ಕ ಅಥವಾ ಸೀತಾನ್ ಮೀಟ್ ಮಾಡೋದಕ್ಕ? ಇಲ್ಲಿ ನೋಡು, ಸೀತಾ ನೀನೇನೇ ಇದ್ರೂ ಮಂಟಪದಲ್ಲೇ ಮೀಟ್ ಮಾಡೋದಕ್ಕಾಗೋದು. ಚಿಕ್ಕಿ, ದಿಸ್ ಇಸ್ ನಾಟ್ ಫೇರ್ ಚಿಕ್ಕಿ. ನಾನು ಸೀತಾನ ಎಲ್ಲಿ ನೋಡಕ್ ಹೋಗ್ತಾ ಇದ್ದೀನಿ? ಅವ್ರ ಮನೆ ಗೆಸ್ಟ್ಗಳನ್ನ ಇನ್ವೈಟ್ ಮಾಡಕ್ಕೆ, ವೆಲ್ಕಮ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದ್ರೆ ಭಾರ್ಗು, ಇವನೇನು ಗೊತ್ತಾ ಹೇಳ್ತಿರೋದು? ಮೇನ್ ಬ್ಯಾಟ್ಸ್ಮನ್ ನೋಡಲ್ವಂತೆ, ಸುತ್ತ ಇರೋ ಫೀಲ್ಡರ್ಸ್ ಮಾತ್ರ ನೋಡ್ತಾನೆ, ಅವ್ರನ್ನ ಮಾತ್ರ ವೆಲ್ಕಮ್ ಮಾಡ್ತಾನೆ ಅಲ್ವಾ ರಾಮ್? ರೈಟ್ ಚಿಕ್ಕಪ್ಪ. ಫೀಲ್ಡರ್ಸ್ನ ವೆಲ್ಕಮ್ ಮಾಡೋದಕ್ಕೆ ನಾವಿದ್ದೀವಿ. ನೀನು ನಡಿ ರೂಮ್ಗೆ. ನಡಿ ಅಂದೆ. ಚಿಕ್ಕಿ, ನಡಿ. ಸಾಧನಾ, ಗೆಸ್ಟ್ಗಳನ್ನ ವೇಟ್ ಮಾಡಿಸೋದು ಬೇಡ, ಬಾ ಹೊರಡೋಣ. ಅಕ್ಕ, ಅವ್ರನ್ನೂ ಕರೀಲಾ? ರಾಮ್, ನಿನ್ನ ಕಷ್ಟ ನನ್ಗೆ ಅರ್ಥ ಆಗತ್ ಕಣೋ. ಆದ್ರೆ ಏನು ಮಾಡೋದು, ಇವತ್ತೊಂದು ದಿನ ಸಹಿಸ್ಕೊಂಡ್ಬಿಡು. ಓಕೆ, ಕಮಾನ್. ಬನ್ನಿ, ನಮಸ್ತೆ. ಎಲ್ಲ ಆರಾಮಾಗಿ ಬಂದ್ರಲ್ಲ? ಏನೂ ತೊಂದರೆ ಆಗಲಿಲ್ಲ? ಆರಾಮಾಗಿ ಬನ್ನಿ. ಹಾಯ್ ಮಿಸ್ ಕ್ಯಾಪಿಟಲ್, ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಈ ಮೊಮ್ಮಗಳ ಮದುವೆ ಅಂತ ಖುಷಿ ಒಳಗಡೆ ಒಂದು 20% ಕಡಿಮೆ ಆಗ್ಬಿಟ್ಟಿದೆ ನಿಮ್ಮ. ನಾನು ವಿಶ್ರಾಂತಿ ಪಡಿಬೇಕು ಅಂತ ಇದ್ದೆ, ಆದರೂ ನಿಮ್ಮನ್ನೆಲ್ಲ ಸ್ವಾಗತ ಮಾಡೋಕ್ಕೆ ಇವ್ರಿಗೆ ಹೇಳಿದ್ದೆ. ನನ್ನ ಮನಸ್ಸಲ್ಲಿಲ್ಲ, ನಾನೇ ಬರ್ತಿದ್ದೆ. ಸೀತಾ ಅವ್ರೆ, ಯಾರನ್ನೂ ಹುಡುಕ್ತಿದ್ದೀರಾ ಅನ್ಸುತ್ತೆ? ಅಮ್ಮ ಮತ್ತೆ ಅಂಜನ್ ಹುಡುಕ್ತಿದ್ಯಾ? ಅವ್ರು ಫ್ರೆಶ್ ಅಪ್ ಆಗ್ತೀಯ ಕಣೆ.
ಮದುಮಗ. ಮದುಮಗನ ಬಚ್ಚಿಟ್ಟಿದೀವಿ ಬೇಬಿ. ಓ ಹೈಡ್ ಅಂಡ್ ಸೀಕ. ನಾನ್ ಹುಡುಕ್ತೀನಿ ನನ್ನ ಫ್ರೆಂಡ್ನ. ಸಿಹಿ ಓಡ್ಬೇಡ. ಸೀತಾ ಅವ್ರೆ, ಇಟ್ಸ್ ಓಕೆ, ಇಟ್ಸ್ ಸೇಫ್ ಪ್ಲೇಸ್. ಎಲ್ಲ ನಮ್ಮವರೇ ಇದ್ದೀವಿ. ಬನ್ನಿ 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 ಅಮ್ಮ ಬನ್ನಿ. ರೀ ಬನ್ರಿ ಇಲ್ಲಿ. ಒಂದ್ 4 ಹನಿ ಜಾಸ್ತಿ ಹಾಕಿ. ಸ್ನಾನನೇ ಮಾಡಲ್ಲ, ವಾರಕ್ಕೊಂದ್ಸತಿ ಸ್ನಾನ. ಮ್ಯಾಮ್ ದೀಸ್ ಆರ್ ದ ಕೀಸ್. ನಿಮ್ಗೆಲ್ಲ ಸಪ್ರೇಟ್ ಸ್ವೀಟ್ಸ್ ಅರೇಂಜ್ ಆಗಿದೆ. ಸ್ವೀಟ್ಸಾ? ಇವಾಗ ತಾನೇ ಕೊಟ್ರಲ್ಲ ಚಾಕ್ಲೇಟ್, ಮತ್ತೆ ಯಾಕೆ ಸ್ವೀಟ್ ಕೊಡ್ತಿದ್ದೀರಾ? ಒಟ್ಟಿಗೆ ನಾಳೆ ಮದ್ವೆನಲ್ಲಿ ಹಾಕ್ಸಿದ್ರೆ ಆಗ್ತಿತ್ತು. ಸುಲೋಚನಾ ಅವರೇ, ಸ್ವೀಟ್ಸ್ ಅಂತಂದರೆ ರೂಮ್ ತಿನ್ನೋ ಸ್ವೀಟ್ ಅಲ್ಲ. ನೀವೆಲ್ಲ ರೂಮ್ಗಳಿಗೆ ಹೋಗಿ ರೆಸ್ಟ್ ಮಾಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫಂಕ್ಷನ್ ಶುರು ಆಗುತ್ತೆ. ಈಗ ಹೆಂಗಸ್ರೆಲ್ಲ ಒಂದ್ ರೂಮು, ಗಂಡಸ್ರೆಲ್ಲ ಒಂದ್ ರೂಮ್ ಅಲ್ವಾ? ನನಗೇನು ಚಿಂತೆ ಇಲ್ಲಪ್ಪ, ನಾವು ಆರಾಮಾಗಿರ್ತೀವಿ. ನೀವು ಇಷ್ಟೆಲ್ಲ ಕಷ್ಟಪಟ್ಟಿರುವಾಗ ನಾವು ಒಂಚೂರು ಅಡ್ಜಸ್ಟ್ ಮಾಡ್ಕೋಬಾರ್ದ? ಯೋಚನೆ ಮಾಡಬೇಡಿ, ನಾನು ಮನೆಯಿಂದಾನೆ ರಗ್ ತಂದು ಬಿಟ್ಟಿದ್ದೀನಿ. ನನಗೆ ರೂಮೇ ಬೇಕು ಅಂತೇನಿಲ್ಲ, ಬೇಕಾದ್ರೆ ಇಲ್ಲೇ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ಆದ್ರೆ ಮಳೆ ಬರಬಾರ್ದು ಅಷ್ಟೇ. ಎಲ್ಲ ಫ್ಯಾಮಿಲೀಸ್ಗೂ ಸಪ್ರೇಟ್ ರೂಮ್ಸ್ ಅರೇಂಜ್ ಆಗಿದೆ. ಲೇಬ್ಲಿಂಗ್ ಕೀಯಲ್ಲಿದೆ. ಅಂದ್ರೆ ಗಂಡ ಹೆಂಡತಿ ಎಲ್ಲ ಸಪ್ರೇಟ್ ರೂಮ್ ಅಲ್ಲಿ ಇರೋದಾ? ಅಯ್ಯೋ, ಇಲ್ಲಾದ್ರೂ ಬಂದ್ರೆ ಎಲ್ರ ಜೊತೆ ಹರಟೆ ಹೊಡ್ಕೊಂಡು ಆರಾಮಾಗಿರೋಣ ಅಂದೆ. ಇಲ್ಲಿನೂ ಈ ವಯ್ಯನ್ ಜೊತೆ ರೂಮ್ ಅಲ್ಲಿ ಇರ್ಬೇಕಾ? ಅಯ್ಯೋ ಸುದೇಶ್ ಅವರೇ, ಹಾಗಾದ್ರೆ ನೀವು ನಮ್ಮ ಟೀಮ್ ಜಾಯಿನ್ ಆಗ್ಬೋದು. 6 ಅಡಿ ಪ್ಲೇಯರ್ ಬೇಕಾಗಿತ್ತು, ಹುಡುಕ್ತಿದ್ವಿ. ಅಮ್ಮ ನಡೀರಿ, ಎಲ್ಲ ರೆಸ್ಟ್ ಮಾಡಿ ಹೋಗಿ. ಸೂಟ್ ಕೇಸ್ ಅವ್ರು ತರ್ತಾರೆ, ಬನ್ನಿ ನೀವು. ರೂಮ್ ಕಳಿಸ್ಬಿಡಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ ಅಮ್ಮ. ಎಲ್ಲ ನಮ್ಮ ಅಕ್ಕಂದೇ ಅರೇಂಜ್ಮೆಂಟ್ಸ್. ನಮ್ಮ ಅಪ್ಪು ಮದುವೆ ಹೀಗೆ ನಡಿಬೇಕು ಅಂತ ನಾನು ಕನ್ಸ್ಕೊಂಡಿದ್ದೆ. ಅದಕ್ಕೆ ಇದೆಲ್ಲ. ನಡೀರಿಮ್ಮ. ಹಾಂ ಕರ್ಬೇಕು, ಬನ್ನಿ. ಭಾರ್ಗವ್, ಇಲ್ಲಿ ಮಾತಾಡ್ತಿದ್ರಲ್ಲ ಯಾರು, ಸೀತಾ ಅವ್ರ ಅತ್ತಿಗೆ ಅಲ್ಲ, ಅವರು ಭಾಳ ಒಳ್ಳೆ ಮಿಸ್ಟ್ರಿ ಪ್ಲೇಯರು. ನಿನ್ಗೆ ಒಳ್ಳೆ ಆಪೋನೆಂಟ್ ಆಗ್ತಾರೆ. ಅಂದರೆ ಕಂಪೇರ್ ಮಾಡ್ತಿಲ್ಲ ಭಾರ್ಗವ್ ನಾನು. ನೀನು ಓಪನಿಂಗ್ ಬ್ಯಾಟ್ಸ್ಮನ್ನು, ಅವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಷ್ಟೇ. ಸುದೇಶ್ ಅವರೇ, ರಾತ್ರಿ ಅದು ಸಿಹಿನ ಹಿಡಿಯೋದೇ ಕಷ್ಟ ಆಗಿದೆ. ಅವಳು ಆರಾಮಾಗೆ ಇರ್ತಾಳೆ ಬಿಡೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾವೆಲ್ಲರೂ ಇದೀವಲ್ಲ. ಇವತ್ತು ನೀನು ಸಿಹಿ ಅಮ್ಮ ಮಾತ್ರ ಅಲ್ಲ, ಮದುವೆ ಹುಡುಗಿ. ಈ ಅಮ್ಮನ ಕೆಲಸನ ಒಂದು ಸ್ವಲ್ಪ ತಾದ್ರೂ ಪಕ್ಕಕ್ಕೆ ಇಟ್ಬಿಟ್ಟು ಖುಷಿಯಾಗಿರು. ಇದು ನನ್ನ ಮದುವೆನೇ ಆದರೂ ನನಗೆ ಇಷ್ಟೊಂದೆಲ್ಲ ಕೆಲಸ ಆಯಿತು. ತಾಯಿ ಕೆಲಸಕ್ಕೆ ಯಾವತ್ತೂ ರಜಾ ಇಲ್ಲ. ಸಿಹಿ ನನಗೆ ಯಾವತ್ತೂ ಭಾರ ಆಗಿದ್ದಿಲ್ಲ ಕಣೆ. ಅವಳನ್ನ ನೋಡ್ಕೊಳ್ಳೋದು ಅಂದರೆ ನನಗೆ ತುಂಬ ಖುಷಿ. ಆಯ್ತಮ್ಮ, ನಂದೇ ತಪ್ಪಾಯ್ತು. ನೀನು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿದ್ರೆ ನಂಗೆ ಅಷ್ಟೇ ಸಾಕು. ಸಿಹಿ ನೋಡ್ಕೊಳ್ಳೋಕೆ ಅಂಜು ಇದ್ದಾಳಲ್ಲ, ಅಂಜು ಬಿಟ್ರೆ ಇನ್ಯಾರು ಬೇಡ ನಮ್ಮ ಸಿಹಿಗೆ. ಹೌದು, ಆದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೀತಾ, ಬಟ್ ಟೆನ್ಷನ್ ತಗೋಬೇಡಿ. ನೀವು ಆರಾಮಾಗಿರಿ, ಅವಳಿಗೂ ಆರಾಮಾಗಿರಕ್ಕೆ ಬಿಡಿ. ಮೇಲಿರೋ ರಾಮ ಎಲ್ಲರನ್ನೂ ಕಾಯ್ತಾನೆ. ಆದರೆ ಸದ್ಯಕ್ಕೆ ನಿಮ್ಮ ರಾಮ ನಿಮ್ಮನ್ನು ನೋಡಬೇಕು ಅಂತ ಕಾಯ್ತಿದ್ದಾನೆ. ಆದರೆ ಅವನನ್ನು ಯಾರೂ ಪಾಪ ಈ ಕಡೆ ಬರಕ್ಕೆ ಬಿಡ್ತಾ ಇಲ್ಲ. ನೋಡಿ, ನೀವು ಈ ವಿಷಯನ ಸೀಕ್ರೆಟಾಗಿ ಇಟ್ಕೊಂಡ್ರೆ ವಿ ಕ್ಯಾನ್ ಹೆಲ್ಪ್. ರಾಮನ್ ರೂಮು ಅಲ್ಲಿದೆ. ಸರ್, ನೀವು ನನ್ನ ಕೈಲಿ ಕೆಲಸ ಎಲ್ಲ ಮಾಡಿಸ್ತಿದ್ದೀರಾ? ಈ ಥರ ಮಾಡೋದ್ರಿಂದ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ನಾಳೆ ತನಕ ನಾನು ರಾಮ್ನ ನೋಡೋ ಹಾಗೆ ಇಲ್ಲ. ಅಯ್ಯೋ ಅಶೋಕ್, ಈ ಸೀತಾ ಒಬ್ಳು ದೊಡ್ಡ ನಿಯಮ ಪಾಲಕಿ. ರೂಲ್ಸ್ ಬ್ರೇಕ್ ಮಾಡಲ್ಲ, ಸುಳ್ಳು ಹೇಳಲ್ಲ. ನನ್ನ ಥರ ತರ್ಲೆ ಅಂತೂ ಅಲ್ವೇ ಅಲ್ಲ, ತುಂಬ ಒಳ್ಳೆಯವಳು. ಪ್ರಿಯಾ, ಈಗೇನು ನೀನು ರಾಮ್ನ ನೋಡ್ಬೇಕಾ? ಅವ್ನು ನೋಡಂಗಿದ್ರೆ ಅವನೇ ಸರ್ಕಸ್ ಮಾಡ್ಕೊಂಡು ಬರಲಿ ಬಿಡೆ. ಆಹಾ, ಎಷ್ಟು ಬೇಗ ಪಕ್ಷ ಬದಲಾಯಿಸ್ಬಿಟ್ಟೆ ನೀನು. ಅದಕ್ಕೆ ಹೇಳಿದ್ದು ಸೀತಾ ಅವರೇ, ಹುಡುಗಿರನ್ನ ನಂಬಾರ್ದು ಅಂತ. ಯಾವಾಗ ಬೇಕೋ ಆವಾಗ ದೋಸೆ ಮಗಚ್ಬಿಡ್ತಾರೆ. ನನಗೆ ದೋಸೆನೇ ಮಾಡಕ್ ಬರಲ್ಲ, ಹೆಂಗ್ ಮಗಚ್ಲಿ? ಅದು ಕರೆಕ್ಟೇ, ಆದ್ರೂ ನಂಬಕ್ಕಾಗಲ್ಲ. ರೈಟಿಗೆ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ತಿರುಗ್ತೀಯ ನೀನು. ಅಲ್ಲ ನೀನಲ್ಲ, ಹುಡುಗಿರು ಇನ್ ಜನರಲ್ ಹೇಳ್ತಾ ಇದ್ದೀನಿ. ಇದನ್ನಾದ್ರೂ ಒಪ್ಕೊಂತ್ಯಾ? ನಾನು ಯಾವತ್ತೇ ಇದ್ರು ಸೀತನ್ ಪಾರ್ಟಿನೇ, ಗ್ಯಾಪಲ್ಲಿ ನಿಮ್ಮ ಪಾರ್ಟಿ ಅಷ್ಟೇ. ಸೀತಾ, ನಿಜ ಹೇಳು, ನೀನೀಗ ರಾಮ್ನ ನೋಡ್ಬೇಕಾ ಏನೋ?
ಕಳ್ಳಿ. ನೋಡ್ಬೇಕು ಆದ್ರೆ ಹೇಳ್ಕೊತಿಲ್ವೇ? ನೋಡಿ, ನಿಮ್ಮ ರಾಮು ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ಒದ್ದಾಡ್ತಿದ್ದಾನೆ. ತುಂಬಾ ಕಾಯಿಸ್ಬಿಡಿ. ನೋಡ್ಬೇಕು ಅಂತ ಆಸೆ ಇದ್ರೆ ಅವರೇ ಬಂದು ನೋಡ್ತಾರೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಶಾಸ್ತ್ರಗಳ್ದು ದೊಡ್ಡ ಲಿಸ್ಟ್ ಇದೆ ಕಣೆ, ನೀನ್ ರೆಡಿ ಆಗ್ಬೇಕು. ಏಯ್, ನಾನೇನೇ ಮಾಡ್ಲಿ ಇವಾಗ? ನನಗೂ ಲಿಸ್ಟ್ ಕೊಟ್ಬಿಟ್ಟು ಹೋಗು. ಎಲ್ಲೋಗ್ಲಿ ನಾನು ಇವಾಗ? ಆ ಕಡೆನೂ ಹೋಗ್ತೀನಿ. ಇಲ್ಲಿ ಎಷ್ಟು ರೂಮ್ ಹುಡ್ಕಿದ್ರು ನನ್ನ ಫ್ರೆಂಡ್ ರೂಮ್ ಸಿಗ್ತಾನೆ ಇಲ್ಲ ಅಲ್ವಾ? ಹಾ, ಈ ರೂಮ್ ಅನ್ಸುತ್ತೆ. ಏನು ನೀನು ಎದುರುಗೊಂಡ್ಬಿಟ್ಟವ್ರೆ. ಸಿಕ್ಕಾಬಟ್ಟೆ ಎದುರ್ಕೊಬಿಟ್ಟೆ. ಬೈಲಿ ಅಲ್ಲಿ ಎಲ್ರೂ ಇದ್ರು, ನೀನ್ ಮಾತ್ರ ಇರ್ಲಿಲ್ಲ. ಏನನ್ನ ನೋಡೋಣ ಅಂತ ಹುಡ್ಕೊಂಡ್ ಬಂದೆ. ನೋಡು, ಅಟ್ಲೀಸ್ಟ್ ನಿನ್ಗಾರು ನನ್ನನ್ನು ನೆನಪಿದೆ. ಸೀತಾಮಂತೂ ನನ್ನ ಮರ್ತೇ ಬಿಟ್ಟಿದ್ದಾರೆ. ಇರ್ಲಿ ಬಿಡು. ಇಲ್ಲ ಫ್ರೆಂಡ್, ಸೀತಮ್ಮನೂ ನಿನ್ನ ಹುಡುಕ್ತಾ ಇದ್ಲು. ಹೌದಾ? ಹಾಗಾದ್ರೆ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಿದ್ರ? ಹಾಗೇನಿಲ್ಲ, ಆದ್ರೆ ನನ್ಗೆಲ್ಲ ಗೊತ್ತಾಯ್ತು. ಎಲ್ಲ ಗೊತ್ತಾಗುತ್ತಲ್ಲ, ಕಿಲಾಡಿ ನೀನು. ಕೊಟ್ರೆ ನನ್ ಮಾತಾಡಕ್ಕೆ ಆಗಲ್ಲ. ಓ, ಹಾಗಾದ್ರೆ ಜಾಸ್ತಿ ಆಗೋಯ್ತಾ? ಹೌದು, ಮತ್ತೆ ಊಟ ಜಾಸ್ತಿ ಆದ್ರೆ ಸೀತಮ್ಮನ್ ಕೊಡ್ತೀನಿ. ನೀನ್ ಎಷ್ಟೆಲ್ಲ ಮುದ್ದು ಕೊಟ್ರೆ ನಾನು ಯಾರಿಗೆ ಕೊಡ್ಲಿ? ಸೀತಮ್ಮನ್ ಕೊಳ್ಳ. ಬೇಡ ಪುಟ, ಇಟ್ಸ್ ಓಕೆ, ಥ್ಯಾಂಕ್ಸ್. ಯಾಕೆ ಹೀಗೆ ಓಡೋದ್ಲು? ಊಟ ಜಾಸ್ತಿ ಆದ್ರೆ ಸೀತಮ್ಮನ್ ಕೊಡ್ತೀನಿ. ನೀನ್ ಎಷ್ಟೆಲ್ಲ ಮುದ್ದು ಕೊಟ್ರೆ ನಾನು ಯಾರಿಗೆ ಕೊಡ್ಲಿ? ಸೀತಮ್ಮಂಗೆ ಈ ದೃಷ್ಟಿನೇ ತಾಗೋ ತರ ಇದೆ. ಇವತ್ತು ಎಷ್ಟು ಚಂದ ಕಾಣ್ತಿದ್ಯಾ. ಇನ್ ನಾಳೆ ಮಹಾರಾಣಿನೇ. ಹ್ಞೂ, ಮತ್ತೆ ಮಹಾರಾಜನ್ ತರ ಹುಡುಗನ ಮದ್ವೆ ಆಗ್ತಿದ್ದೀನಿ ಅಂದ್ಮೇಲೆ ನಾನ್ ಮಹಾರಾಣಿ ತರನೇ ಕಾಣ್ಬೇಕು ಅಲ್ವಾ? ಏನೇನು ನೀನೇನಾ ಮಾತಾಡ್ತಿರೋದು ಇದು? ಯಪ್ಪ, ಮದ್ವೆ ಹುಡುಗಿಗೆ ಮುಖದಲ್ಲಿ ಅಷ್ಟೇ ಇಲ್ಲ, ಮಾತಲ್ಲೂ ಫುಲ್ ಕಳೆ ಬಂದ್ಬಿಟ್ಟಿದೆ. ಇಲ್ಲಿ ನೋಡು, ನಾಳೆ ಈ ಜ್ಯುವೆಲ್ರೀಸ್ ಎಲ್ಲ ಹಾಕೋಬೇಕು ನೀನು. ರಾತ್ರಿ ಕಳೆದು ಬೆಳಗಾಗೋಷ್ಟಲ್ಲಿಗೆ ನಾನು ಇರಾಭರಣ ಸುಂದರಿ ಮುಡಿಗೆ ಹೋಗಂಗಿಲ್ಲ ನೀನು, ಓಕೆನಾ? ಸುಮ್ಮನೆ ಕಣೆ, ದೇಸಾಯಿ ಮನೆಯವರು ಭೀಮಾ ಜ್ಯುವೆಲರ್ಸ್ ಅಲ್ಲಿ ಸಿಗೋ ಬೆಸ್ಟ್ ಕಲೆಕ್ಷನ್ ಅಂತಂದು ಬೆಸ್ಟ್ ಹುಡುಗಿ ಮುಂದೆ ಇಟ್ಟಿದ್ದಾರೆ. ಇದನ್ನೆಲ್ಲ ನೀನು ತೊಟ್ಟು ನಾಳೆ ರೆಡಿ ಆದ್ರೆ ಪ್ರಪಂಚದಲ್ಲೇ ಬೆಸ್ಟೆಸ್ಟ್ ಮದುಮಗ. ಸಾಕು, ಇದೇ ತುಂಬಾ ಜಾಸ್ತಿ ಆಯ್ತು. ಏನು ಜಾಸ್ತಿ ಆಗಿಲ್ಲ, ಕರೆಕ್ಟ್ ಆಗಿದೆ. ಸುಮ್ಮನೆ ಚೆನ್ನಾಗಿ ಕಾಣಿಸ್ತಿದ್ಯಾ. ಸಿಹಿ ಸಿಹಿ ಏನಾಯ್ತೆ? ಅಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಬಂತ ನಿನ್ಗೆ? ಸೀತಮ್ಮ, ಇದು ನಾನ್ ಕೊಟ್ಟಿದ್ ಮುತ್ತಲ್ಲ, ನನ್ ಫ್ರೆಂಡ್ ಕೊಟ್ಟಿದ್ ಮುತ್ತು. ಹಾ, ಪರವಾಗಿಲ್ಲ ಸೀತಮ್ಮ, ಕಿಲಾಡಿ ಇದ್ದಾನೆ ನಾವು ಹುಡ್ಗ. ಸುಮ್ಮನೆ ಸಿಹಿ ಫ್ರೆಂಡು ಅಂದ್ರೆ ಯಾರು ಅವಳೇಜವರು ಅನ್ಕೋಬೇಡಿ. ನಮ್ ಸಿಹಿ ಫ್ರೆಂಡು ಮದುಮಗ ಶ್ರೀರಾಮ್ ದೇಸಾಯಿ ಅಲ್ವೇನೆ? ಪ್ರಿಯಾ, ಅಯ್ಯೋ, ನಾನೇನಾದ್ರು ತಪ್ಪು ಹೇಳದ್ನಾ? ಸಿಹಿ ಫ್ರೆಂಡು ರಾಮ್ ಬಂದು ಈಗ ಮುತ್ಕೊಟ ಅಂತ ಹೇಳದ್ನಪ್ಪ, ಅದ್ರಲ್ಲಿ ತಪ್ಪೇನಿದೆ? ಹೌದು, ನನ್ನ ಫ್ರೆಂಡೇ ಮುದ್ದು ಕೊಟ್ಟಿದ್ದು. ಸಿಹಿ ಸುಮ್ಮನಿರೋ, ಹಂಗೆಲ್ಲ ಮಾತಾಡಬಾರ್ದು. ನೀನ್ ಸುಮ್ಮನೆ, ಅವಳಿಗೆ ಯಾಕೆ ಹೆದರ್ಸ್ತೀಯ? ಪಾಪ ನೀಟಾಗಿ ಬಂದು ಡೆಲಿವರಿ ಮಾಡಿದ್ದಾಳೆ. ಆದ್ರೂ ನಮ್ ರಾಮ್ದು ಸ್ವಲ್ಪ ಜಾಸ್ತಿನೇ ಆಯ್ತು, ವಿಚಾರಿಸ್ತೀನಿ ಇರು. ಪ್ರಿಯಾ ಪ್ರಿಯಾ, ಪ್ಲೀಸ್ ಕಣೆ, ಹುಡುಗಾಟ ಆಡ್ಬೇಡ ನೀನು. ಅಯ್ಯೋ ಸುಮ್ಮನೆ, ನಿಂಗೆ ಗೊತ್ತಾಗಲ್ಲ. ನೋಡೋಕಷ್ಟು ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ಬಂದು ನೋಡ್ಬೇಕಪ್ಪ. ಇಷ್ಟೆಲ್ಲ ಆಟ ಆಡ್ಸೋದೇನಕ್ಕೆ? ಮಾಡ್ತೀನಿರು, ಕೊಬ್ಬು ಜಾಸ್ತಿ ಹುಡುಗರಿಗೆ. ತರ ಕಾಣ್ತಿದೆ ಮಗ. ಥ್ಯಾಂಕ್ಸ್ ಮಗ.
ಒಂದು ನಿಮಿಷ. ಹೇಳಮ್ಮ ಮುದ್ದು. ಏನು ನಿಮ್ ಹುಡುಗ ಈ ತರ ಮುತ್ತೆಲ್ಲ ಕೊಟ್ಟು ಕಳ್ಸೋದು? ಪ್ರಿಯಾ, ಮುತ್ತ ನಿಮ್ ಹುಡ್ಗಂಗೆ ನಮ್ ಹುಡ್ಗಿನ ಡೈರೆಕ್ಟ್ ಆಗಿ ಬಂದು ನೋಡೋಷ್ಟು ಧೈರ್ಯನೂ ಇಲ್ವಾ? ಈ ತರ ಚಿಕ್ಕ ಮಕ್ಳ ಕೈಲೆಲ್ಲ ಮುತ್ಕೊಟ್ಟು ಕಳಿಸ್ತಾರಲ್ಲ. ಅಷ್ಟೇನಾ ನಿಮ್ ಹುಡ್ಗ? ಏನೇನ ಮಗು ಕೈಲಿ ಮುತ್ಕೊಟ್ಟು ಕಳ್ಸಿದ್ನ ನಮ್ಮ ಹುಡುಗ? ಒಂದು ನಿಮಿಷ ಕೇಳ್ತೀನಿ ಮಗ. ಮಗು ಕೈಲಿ ಸೀತಾ ಅವ್ರಿಗೆ ಮುತ್ಕೊಟ್ಟು ಕಳಿಸ್ತೇನಾ? ಏಯ್ ಆಗಲ್ಲ ಮಗ, ಅದು ನಾನು ಹೀಗಂತಾನೆ ಕೊಟ್ಟಿದ್ದು, ಸೀತಾ ಕೊಟ್ಟಿಲ್ಲ. ಕಳ್ಳ ಕಳ್ಳ ನೀನು. ಹೇಳಮ್ಮ. ನೋಡ್ತಾ ಇರಿ, ಇಷ್ಟಕ್ಕೆ ಬಿಡೋ ಮಾತೇ ಇಲ್ಲಮ್ಮ. ನಮ್ ಹುಡುಗಿ ಹೆಂಗ್ ಇದನ್ನ ವಾಪಸ್ ಕೊಡ್ತಾಳೆ ಅಂತ ನೋಡ್ತಾ ಇರಿ. ಪ್ರಿಯಾ, ಏನು ಏನ್ ಮಾಡ್ತಾರ ನಿಮ್ಮ ಹುಡುಗಿ? ಅದೇನ್ ಮಾಡ್ತಾರೋ ಮಾಡ್ಲಿ ನೋಡೋಣ. ಬಿಡೋ ಚಾನ್ಸೇ ಇಲ್ಲ. ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸ್ತೀವಿ ಕಣ್ರಿ. ನಮ್ ಹುಡುಗಿ ಸೈಲೆಂಟೇ ಇರ್ಬೋದು, ಆದ್ರೆ ಚಾಲೆಂಜು ಅಂತ ಬಂದ್ರೆ ಫುಲ್ ಪಂಟ್ರು. ನೋಡ್ತಾ ಇರಿ ಹೆಂಗ್ ಗೆಲ್ತೀವಿ ಅಂತ. ನೋಡೇ ಬಿಡೋಣ. ಹಲೋ ಮಗ, ನಿಜ ಅಲ್ಲ? ಸೀತಾ ಅವ್ರಿಗೆ ತಾನೇ ಕೊಟ್ಟು ಕಳ್ಸಿದ್ ನೀನು ಮುತ್ತ? ಕಳ್ಳ ಕಳ್ಳ ಕಳ್ಳ, ಮುದ್ದು ಕಳ್ಳ ಮುದ್ದು ಕಳ್ಳ. ಪ್ರಿಯಾ ಕೊಡ. ಮುತ್ತು ಮುತ್ತು ನೀರನಿಯ ಲೇ ಕಳ್ಳ, ನನ್ನ ಮುತ್ತು ಕಳ್ಳ. ಮುತ್ತು ಕೊಟ್ಟು ಕಳಿಸ್ತೀಯ?